ಕನ್ನಡ ಜಾಣೆಯರ ನಮಸ್ಕಾರ. ನಿಮಗೆಲ್ಲ ಗೊತ್ತಿದೆ, ಇವತ್ತು ಕನ್ನಡದ ಹಬ್ಬ ಶುರುವಾಗಿದೆ. ಇವತ್ತಿಂದ ಅಕ್ಷರದ ಹಬ್ಬ. ಮಂಡ್ಯದಲ್ಲಿ 3 ದಿವಸ ಸಾಹಿತ್ಯ ಸಮ್ಮೇಳನ ಏನು ನಡೀತಾ ಇದೆ. ಇದರಲ್ಲಿ ಎಲ್ಲರೂ ಹೆಚ್ಚಿನ ಅಂದರೆ ಆಕರ್ಷಣೆ ಅಂದರೆ ಪುಸ್ತಕ ಮಳಿಗೆಗಳು. ಸುಮಾರು 708 ಪುಸ್ತಕ ಮಳಿಗೆ ಇದೆ. ನಾನು ಇಲ್ಲಿ ಪುಸ್ತಕ ತೊಗೊಳಕ್ಕೆ ಬಂದಿದ್ದೀನಿ. ನೋಡಿ, ಇಲ್ಲಿ A ಬ್ಲಾಕ್ ಇದೆ, ಇಲ್ಲಿ B ಬ್ಲ್ಯಾಕ್ ಅಂತ ಶುರು ಮಾಡಿದ್ದಾರೆ. ಕೆಲವು ಜನ ಏನಪ್ಪ ಅಂದರೆ ಅಲ್ಲೇ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಒಂದೇನೋ ಪುಸ್ತಕದ ಅಂಗಡಿಯಿಂದ. ಇಲ್ಲ 3 ಬ್ಲ್ಯಾಕ್ ಇದೆ. ಎಲ್ಲ ಕಡೆ ವೈವಿಧ್ಯಮಯ ಪುಸ್ತಕ ಇದೆ. ದಯವಿಟ್ಟು ಬನ್ನಿ, ತಗೊಳ್ಳಿ. ನೀವು ಸಹ ಬನ್ನಿ. ಒಂದು ವಿಶೇಷ ಪುಸ್ತಕ ನಾನು ನೋಡಿದೆ, ಅದು ಗಮನಿಸ್ತಾನ. ಮುಗಿಸ್ಕೊಡಿ ಸರ್. ನೋಡಿ, ಡಾಕ್ಟರ್ ರಾಜ್ಕುಮಾರ್ ದಿ ಲೆಜೆಂಡ್ ಅಂತ ಒಂದು ಪುಸ್ತಕ ಇದೆ. ಡಾಕ್ಟರ್ ರಾಜ್ಕುಮಾರ್ ದಿ ಲೆಜೆಂಡ್ ಅಂತ ಹೇಳ್ಬಿಟ್ಟು, ಅಂದರೆ ರಾಜ್ಕುಮಾರ್ ಬಗ್ಗೆ ತುಂಬ ಪುಸ್ತಕಗಳು ಬಂದೆ, ಆತ್ಮಕಥೆಗಳು ಬಂದೆ ಗೊತ್ತಿದೆ. ಇದೇನಪ್ಪ ಒಂದು ವಿಶೇಷ, ಇದು PhD ಪ್ರಬಂಧ. ಒಬ್ಬ ವಿದ್ವಾಂಸ ಬರೆದದ್ದು, ಮೈಸೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದಂಥ ಮಹಾಪ್ರಬಂಧ. ಡಾಕ್ಟರ್ ಡಿ ಗುರುಮೂರ್ತಿ ಆರೋಹಳ್ಳಿ ಅಂತ ಹೇಳ್ಬಿಟ್ಟು ರಾಜ್ಕುಮಾರ್ ಬಗ್ಗೆ ಬರೆದಿದ್ದಾರೆ. ನಾನು ಸಹ ತೊಗೊಂಡಿದ್ದೀನಿ ಪುಸ್ತಕನ. ಇದು ಕೆಲವು ದೊಡ್ಡ ಪುಸ್ತಕ ಆದರೆ ನಿಮಗೆ 10 ವಾಲ್ಯೂಮ್ ಇದೆ. ಚಿಕ್ಕ ಪುಸ್ತಕ ಬಂದಿದೆ. ಎಲ್ಲ ಟ್ರಾವೆಲ್ ಮಾಡೋ ಓದ್ಬೋದು. ನಿಮಗೆ ರಾಜ್ಕುಮಾರ್ ಅಂದರೆ ಬರೀ ಸಿನಿಮಾ ನಟ ಅಲ್ಲ. ಇವತ್ತು ಭಾಳ ಜನ ಏನು ಮಾಡಿ ಸಿನಿಮಾ ನಟರು ಜಾತಿ ಇಲ್ಲ ಅಂತ ಎಲ್ರಿಗೂ ಜಾತಿಗಾವಧಿಗಳಾಗಿದ್ದಾರೆ. ಅದು ರಾಜ್ಕುಮಾರ್ ಏನಪ್ಪ ಅಂದರೆ ಕನ್ನಡ ಅಂದರೆ ಆಗುವಗಳಿಗೆ ಎಲ್ಲದಕ್ಕೂ ಬಂದರು, ಜಾತಿಗೆ ಎಲ್ಲೂ ಬರಲಿಲ್ಲ. ಉದಾಹರಣೆಗೆ ಗೋಕಾಕ್ ಚಳಿ ಇರ್ಬೋದು, ಮತ್ತೊಂದಿರ್ಬೋದು. ಒಬ್ಬ ಸಾಂಸ್ಕೃತಿಕ ನಾಯಕ ರಾಜ್ಕುಮಾರ್. ಭಾಳ ಜನ 3ನೇ ಕ್ಲಾಸ್ ಓದಿದಂಥ ರಾಜ್ಕುಮಾರ್ ಅವ್ರನ್ನ ಕನ್ನಡ ಮಾತಾಡೋದು ಹೆಂಗೆ ಅಂತ ಕಲ್ತರು ಅಂತ ಭಾಳ ದೊಡ್ಡ ನಟ ರಾಜ್ಕುಮಾರ್. ಗೊತ್ತಿದೆ ನಿಮಗೆ. ರಾಜ್ಕುಮಾರ್ ಬಿಟ್ಟು ಕನ್ನಡದ ಸಂಸ್ಕೃತಿ ಇಲ್ಲ, ಕನ್ನಡದ ಸಂಸ್ಕೃತಿ ಬಿಟ್ಟು ರಾಜ್ಕುಮಾರ್ ಇಲ್ಲ ಅಂತ ಒಂದು ವಿಶೇಷ ಪುಸ್ತಕ ಇದು. ದಯವಿಟ್ಟು ತೊಗೊಳ್ಳಿ. ಇದು ಏನಿದೆ ವಿವರಣೆ ನಾನು ಮುಂದಿನ ಎಪಿಸೋಡ್ಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಒಳ್ಳೆ ಪುಸ್ತಕ. 1000 ರೂಪಾಯಿ ಇದೆ. ಇದು 700 ರೂಪಾಯಿ ಕೊಡ್ತಾ ಇದ್ದಾರೆ. ಮತ್ತು ನೀವು ಟ್ರಾವೆಲ್ ಮಾಡೋ ಬೇಕಾದ್ರೆ ಓದ್ಬೋದು. ಚಿಕ್ಕದು ಈ ಥರ ಇದೆ. ಸುಮಾರು ಒಂದು 10 ವಾಲ್ಯೂಮ್ ಥರ ಚಿಕ್ಕ ಪುಸ್ತಕ ಮಾಡಿರ್ತಾರೆ. ನೀವೆಲ್ಲ ಟ್ರೈನಲ್ಲಿ ಬಸ್ಸಲ್ಲಿ ಓದ್ಬೋದು. ಥ್ಯಾಂಕ್ ಯು.